ಎಲ್ಲರಿಗೂ ನಮಸ್ಕಾರ. ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಕಳ್ಳಿ ನರಸಪ್ಪಯ್ಯ ಅವರು ಬಂದಿದ್ದಾರ, ನೋಡ್ಕೊಂಡು ಬಾ ಅಂಥೇಳಿ ನಾಗತಿ ಹೊನ್ನಮ್ಮಿಗೆ ಹೇಳ್ತಾಳೆ. ಹೊರಗಡೆ ಆಷಾಢ ಮಾಸದ ಆಕಾಶ, ಅದರ ಉದ್ದಾಗಲಕ್ಕೂ ಹಿಟ್ಟು ಮೋಡ ಹರಡಿ ನಿಸ್ತೇಜವಾಗಿರುತ್ತೆ. ಮಲೆನಾಡಿನ ಮಲೆಗಳಿಗೆ ರುದ್ರಾಭಿಷೇಕ ಮಾಡಿ ಬಂದ ಕಾರ್ಮೋಡಗಳು ದುರ್ಗದ ಬೆಟ್ಟದ ಸಾಲಿಗೆ ಬರೋ ಹೊತ್ತಿಗೆ ತುಂಡು ಹೊಗೆ ಮೋಡವಾಗಿ ಆಗೊಮ್ಮೆ ಈಗೊಮ್ಮೆ ಅತ್ತು ಬಸವಳಿದವರ ಕಣ್ಣಲ್ಲಿ ಯಾವಾಗಲೂ ಒಮ್ಮೆ ಕಣ್ಣೀರು ಸುರಿಯುತ್ತಲ್ಲ, ಹಾಗೆ ಜಿನುಗು ಮಳೆಯನ್ನ ಕರೆದು ಅಷ್ಟಕ್ಕೆ ಶಕ್ತಿ ಕಳೆದುಕೊಂಡ ಹಾಗೆ ಅಲ್ಲಲ್ಲಿ ತೇಲಾಡ್ತಾ ಇರುತ್ತವೆ. ಅರಸರ ಅಧಿಕಾರ ತಪ್ಪಿದಾಗ ಸೊಕ್ಕಿ ಮೆರವ ಆಳಿನ ಹಾಗೆ ಭೋರ್ಗಾಳಿ ಬೀಸ್ತಾ ಇರುತ್ತೆ. ಬೆಟ್ಟದ ಸಂದು ಸಂದಿಯಲ್ಲೂ ಬೆಟ್ಟವನ್ನೇ ಅಲುಗಾಡಿಸುವಷ್ಟು ರಭಸವಾಗಿ ಗಾಳಿ ಬೀಸ್ತಾ ಇರುತ್ತೆ. ಚೈತ್ರ ವೈಶಾಖ ಮಾಸಗಳಲ್ಲಿ ಬಿಸಿಯನ್ನು ಉಗುಳುತ್ತಿದ್ದಂತಹ ಬಂಡೆಕಲ್ಲುಗಳು ಈಗ ತಾವು ತಣ್ಣಗಾಗಿ ಮೈ ಕೊರೆವ ಕಂಪನ್ನ ಹೊರಸೂಸುತ್ತಾ ಇರುತ್ತವೆ. ಸೂರ್ಯನ ಬೆಳಕು ಕುಗ್ಗಿ ಹೋದ ಬೆಳಕಲ್ಲಿ ಬೆಟ್ಟದ ಗವಿಯು ಚಳಿಯ ಮಂಜುಗುಣ್ಣಿನ ಹಾಗಿರುತ್ತವೆ. ಬರಲಿರೋ ಸಾಲು ಹಬ್ಬದ ದಿನಗಳಿಗೋಸ್ಕರ ಸುಣ್ಣ ಬಣ್ಣದ ಕಾರಣೆ ಮಾಡಿಸಿಕೊಂಡ ಗುಡಿ ಗೋಪುರಗಳು, ಅರಮನೆ ಗುರುಮನೆಗಳು, ಉಯ್ಯಾಲೆ ಕಂಬ, ಗಾಳಿ ಮಂಟಪಗಳು, ಕೊನೆಗೆ ಹಸಿರಾಗಿ ಕಾಣೋ ಗಿಡ ಮರಗಳು ಕೂಡ ತಮ್ಮ ಬಣ್ಣದ ಕಾಂತಿಯನ್ನು ಕಳ್ಕೊಂಡು ಚಳಿಯನ್ನು ಮುಕ್ಕಳಿಸ್ತಾ ಇರುತ್ತವೆ. ಕೋಟೆ ಸಾಲು, ಬುರುಜು, ಬತೇರಿಗಳು ಬೂದಿಯಲ್ಲಿ ಸ್ನಾನ ಮಾಡಿದ ಹಾಗೆ ಕಾಣಿಸ್ತಿರುತ್ತವೆ. ಬಂಡೆ ಬೆರುಕುಗಳಲ್ಲಿ ಬೀದಿ ಬದಿಗಳಲ್ಲಿ ಬೆಳೆದಂತಹ ಹಸಿರು ಹುಲ್ಲು ಕೂಡ ಚಳಿನೇ ಮೊಳಕೆ ಹೊಡೆದ ಹಾಗೆ ನಡುಗ್ತಾ ಇರುತ್ತೆ. ಅರಮನೆ, ಗುರುಮನೆ, ಗುಡಿಗಳು, ರಾಜ್ಯ ಕಾರ್ಯಾಲಯಗಳಿಗೆ ಓಡಾಡಿ ದುರ್ಗದ ಹೃದಯ ಭೂಮಿಯಂತೆ ಜೀವಂತವಾಗಿ ಮಿಡಿಬೇಕಾಗಿದ್ದಂತಹ ತಾರಾಮಂಡಲ ಜನಸಂಚಾರದ ಲವಲವಿಕೆಯನ್ನು ಕಳ್ಕೊಂಡಿರುತ್ತೆ. ಅಗತ್ಯದ ಕೆಲಸಕ್ಕಷ್ಟೇ ಆಗೊಮ್ಮೆ ಈಗೊಮ್ಮೆ ಚಳಿಗೆ ಮೈ ಮುದುಡ್ಕೊಂಡು ಓಡಾಡೋ ಜನರಿದ್ರೂ ಕೂಡ ನಿರ್ಜನ ಇದ್ದ ಹಾಗೆ ಚಳಿ ಮುಸ್ಕು ಹೊದ್ಕೊಂಡು ಮಂಕಾಗೆ ಮಲಗಿರುತ್ತೆ. ದುರ್ಗದ ಈ ನಿಸ್ತೇಜ ನಿರ್ಜೀವ ವಾತಾವರಣವನ್ನು ಕೂತು ಮೇನೆಯ ಬಾಗಿಲಿಂದ ನೋಡ್ತಿದ್ದಂತಹ, ಶಾಲು ಹೊದ್ದು ಕುಳಿತಿದ್ದಂತಹ ಪ್ರಧಾನಿಗಳು ಕಳ್ಳಿ ನರಸಪ್ಪಯ್ಯ ಅವರ ಕಣ್ಣಲ್ಲೂ ಕೂಡ ಅದೇ ಮಂಕಿರುತ್ತೆ. ಹೃದಯದಲ್ಲೂ ಕೂಡ ಚಳಿಗೆ ಸುಕ್ಕಾದ ಜಡತೆ ಇರುತ್ತೆ. ಪಾದರಸದಂತಹ ಮೆದುಳು ಕೂಡ ಹೆಳವನ ಹಾಗಾಗಿ ಬೋವಿಗಳು ಮೇನೆಯನ್ನು ಹೊತ್ತು ಹೋಗೋ ಹಾದಿಯಲ್ಲಿ ಕಣ್ಣಿಗೆ ಬೀಳೋ ದೇವಸ್ಥಾನಗಳಿಗೆ ಕೂತಲ್ಲೇನೆ ಕೈ ಮುಗಿತಾ ಕೂತಿರ್ತಾರೆ. ಹೆಜ್ಜೆಗೊಮ್ಮೆ ಧೋ ಉಧೋ ಅಂತ ಕೂಗ್ತಾ ಓಡಾಡೋ ಜನಕ್ಕೆ ಪ್ರಧಾನಿಗಳ ಮೇನೆ ಬರ್ತಾ ಇದೆ, ದಾರಿ ಬಿಡಿ ಅಂತ ಕೂಗ್ತಿದ್ದ ಮೇನೆಯ ಬೋವಿಗಳಿಗೂ ಇವತ್ತು ಹಾಗೆ ಕೂಗಬೇಕಾದ ಸಂದರ್ಭ ಒದಗೋದೇ ಇಲ್ಲ. ಏಕೆಂದರೆ ದಾರಿ ಇಡೀ ನಿರ್ಜನವಾಗಿರುತ್ತೆ. ಆದರೂ ಕೂಡ ಅಭ್ಯಾಸ ಬಲದಿಂದ ಧೋ ಉಧೋ ಅಂತ ಕಂಬಳಿ ಹೊದ್ದ ಹೆಗಲಿನ ಮೇಲೆ ಮೇನೆಯನ್ನು ಹೊತ್ತು ಅವರು ಅರಮನೆ ಕಡೆಗೆ ನಡೀತಾ ಇರ್ತಾರೆ. ಆ ಸದ್ದು ಅಷ್ಟು ದೂರದಿಂದ ಕೇಳ್ತಿದ್ದ ಹಾಗೇನೆ ಕಾವಲು ಮನೆ ಒಳಗಡೆ ಬೆಚ್ಚಿಗೆ ಕೂತಿದ್ದಂತಹ ಅರಮನೆಯ ಕಾವಲು ಭಟರು ತಕ್ಷಣ ಎಚ್ಚರವಾಗ್ತಾರೆ. ಉಡುಪು ಸರಿ ಮಾಡಿಕೊಂಡು ಶಸ್ತ್ರಾಸ್ತ್ರಗಳನ್ನು ಧರಿಸಿ ಹೊರಗಡೆ ಬಂದು ನಿಂತ್ಕೊಂತಾರೆ. ಕಾವಲು ಭಟರು ಮಾಡಿದ ನಮಸ್ಕಾರ ಗೌರವವನ್ನ ನೋಡಿಯೂ ನೋಡಿದವರ ಹಾಗೆ ಅಭ್ಯಾಸದಿಂದ ಕೈ ಆಡಿಸಿ ಅದನ್ನು ಸ್ವೀಕರಿಸಿದ ಸನ್ನೆ ಮಾಡಿ ಅತ್ತಿತ್ತ ತಿರುಗೂ ನೋಡದೆ ಅರಮನೆ ಕಡೆಗೆ ನರಸಪ್ಪಯ್ಯ ಹೊರಡ್ತಾರೆ. ಅತ್ತಿತ್ತ ನೋಡದೆ ಹೊರಲಾಗದ ಭಾರವನ್ನು ಹೊತ್ತ ಹಾಗೆ ಬೆನ್ನನ್ನು ಬಾಗಿಸಿ ತಲೆಯನ್ನು ಬಗ್ಗಿಸಿ ಅರಮನೆಯ ಹೊರ ಅಂಗಳವನ್ನು ದಾಟಿ ಬಂದ ಪ್ರಧಾನಿಯವರನ್ನ ಬಾಗಿಲ ಹತ್ರನೇ ಎದುರುಕೊಳ್ತಾರೆ ಒಬ್ರು ದರ್ಬಾರು ಬಕ್ಷಿ. ಅವ್ರಿಗೂ ಕೂಡ ನಮಸ್ಕರಿಸಿ ಮಾತಾಡದೆ ಮುಂದೆ ನಡೆಯೋಕೆ ಹಾದಿ ತೋರ್ತಾನವನು. ಚಿರಪರಿಚಿತವಾದ ಅರಮನೆಯನ್ನ ಹೊಸಬ್ರ ಹಾಗೆ ಅತ್ತಿತ್ತ ಕಣ್ಣು ಹೊರಳಿಸಿ ನೋಡ್ತಾ ನಡೀತಾ, ಬರಬೇಕಾದವರೆಲ್ಲ ಬಂದಿದ್ದಾರಾ ಅಂತ ತಗ್ಗಿದ ಧ್ವನಿಯಲ್ಲಿ ನರಸಪ್ಪಯ್ಯ ಕೇಳ್ತಾರೆ. 6 ಚಾವಡಿಯ ದಳವಾಯಿಗಳು, ಪಟ್ಟಣ ಶೆಟ್ರು ಎಲ್ಲರೂ ಆಗ್ಲೇ ಬಂದು ತಮಗೋಸ್ಕರ ಕಾಯ್ತಾ ಇದ್ದಾರೆ. ತಾವು ಬರೋದಾಗಿ ಜಗದ್ಗುರುಗಳು ಹೇಳಿ ಕಳಿಸಿದ್ದಾರೆ. ಅವ್ರಿಗೂ ಸುದ್ದಿ ಕಳಿಸಿದ್ದೀನಿ. ತಮ್ಮ ಮೇನೆ ಮಠದ ಮುಂದೆ ಹಾದು ಬಂದದ್ದನ್ನ ಮಠದವರು ನೋಡಿರ್ಬೇಕು. ಇನ್ನೊಂದು 2 ಗಳಿಗೆಯಲ್ಲಿ ಅವರು ದಯಮಾಡಿಸ್ತಾರೆ ಅಂತ ದರ್ಬಾರ್ ಬಕ್ಷಿ ಹೇಳ್ತಾನೆ. ಹಿರಿಯ ನಾಗತಿಯವರು ಹೇಗಿದ್ದಾರೆ ಅಂತ ನಡೀತಿದ್ದ ನರಸಪ್ಪಯ್ಯ ಅವರು ನಿಂತು ಕೇಳ್ತಾರೆ. ಈಗೊಂದು 2 ದಿನದಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ. ಅವರ ಖಾಸ ಊಳಿಗದ ಹೆಣ್ಣು ಹೊನ್ನವ್ವ ಈಗ ತಾನೇ ಬಂದು ಯಾರ್ಯಾರು ಬಂದಿದ್ದಾರೆ ಅಂತ ಕೇಳಿ ತಾವು ಜಗದ್ಗುರುಗಳು ಬರ್ತಿದ್ದ ಹಾಗೆ ಸುದ್ದಿ ಕಳಿಸಿ ಅಂತ ಹೇಳಿ ಹೋದ್ಲು ಅಂತಾರೆ. ಇವತ್ತಿನ ಸಭೆಗೆ ಅವರು ಬರ್ತಾರೆ ತಾನೇ ಅಂತ ನರಸಪ್ಪಯ್ಯ ಅವರು ಕೇಳ್ತಾರೆ. ಬರೋದಾಗಿ ಹೊನ್ನವ್ವ ಹೇಳಿದಳೆ ಅಂತ ಬಕ್ಷಿಯವರು ಹೇಳ್ತಾರೆ. ಈ ಮಾತನ್ನು ಕೇಳಿ ನರಸಪ್ಪಯ್ಯ ಅವರ ಹೃದಯದ ಮೇಲಿದ್ದ ಬಹುದೊಡ್ಡ ಭಾರ ಇಳಿದ ಹಾಗಾಗತ್ತೆ. ಹಿರಿಯ ನಾಗತಿಯವರು ಚೇತರಿಸ್ಕೊಂಡ್ರೆ
ದುರ್ಗಕ್ಕೆ ಮತ್ತೆ ಹೊಸ ಚೈತನ್ಯ ಬಂದ ಹಾಗಾಗತ್ತೆ. ಅವ್ರಿಗೆ ನಾವು ಬಂದ ಸುದ್ದಿಯನ್ನು ತಿಳಿಸಿ ಯಾವುದಕ್ಕೂ ಅವಸರ ಮಾಡಬೇಡಿ, ಅವರು ಆದಷ್ಟು ಬೇಗ ಬರಲಿ, ನಾವು ಅಷ್ಟು ಹೊತ್ತು ಕಾದ್ರೂ ಪರವಾಗಿಲ್ಲ, ಅವ್ರ ಯೋಗಕ್ಷೇಮ ಬಹಳ ಮುಖ್ಯ, ಈಗ ನಮಗೆ ದಾರಿ ತೋರ್ಸಕ್ಕೆ ಉಳಿದಿರೋದು ಅವರೊಬ್ಬರೇ ಅಂತ ನರಸಪ್ಪಯ್ಯ ಹೇಳ್ತಾ ಆಪ್ತ ಮಂತ್ರಾಲೋಚನೆಯ ಹಜಾರದ ಕಡೆಗೆ ನಡೀತಾರೆ. ಆ ಕಡೆ ನಡೀತಲೇ ಅರಮನೆ ಸುತ್ತ ನೋಡ್ತಾರೆ. ಕಂಬಕ್ಕೆ ಒಬ್ಬ ಬಿಚ್ಚುಗತ್ತಿಯ ಬಂಟ ಎಚ್ಚರವಾಗಿ ನಿಂತಿರ್ತಾ ಇರ್ತಾರೆ. ಮಾತಾಡದೆ ವಿಗ್ರಹಗಳ ಹಾಗೆ ನಿಂತ ಆ ಕಾವಲು ಭಟರ ಹದ್ದು ಕಣ್ಣು ಬಂದು ಹೋಗೋರನ್ನ ಹುಡುಕು ನೋಟದಲ್ಲಿ ನೋಡ್ತಾ ಅವರ ಕೈಯಲ್ಲಿದ್ದ ಕತ್ತಿಯಷ್ಟೇ ಹರಿತವಾಗಿ ನೋಡ್ತಾ ಇರ್ತಾರೆ. ದಳವಾಯಿಗಳು ಅರಮನೆಯ ಕಟ್ಪಾಡನ್ನ ಚೆನ್ನಾಗಿ ಮಾಡಿದ್ದಾರೆ ಅಂತ ತಮಗೆ ತಾವೇ ನರಸಪ್ಪಯ್ಯ ಹೇಳ್ಕೊಂತಾರೆ. ಮಂತ್ರಾಲೋಚನೆಯ ಹಜಾರವನ್ನ ಪ್ರವೇಶ ಮಾಡ್ತಾರೆ. ಬಾಗಿಲಲ್ಲಿ ತಮಗೆ ನಮಸ್ಕರಿಸಿದ ಬೆಳ್ಳಿ ಕಟ್ಟಿಗೆಯ ಹರಿಕಾರನನ್ನ ಹಿಂಬಾಲಿಸಿ ತಮಗೋಸ್ಕರ ಸಿದ್ಧಗೊಳಿಸಿದ್ದ ಆಸನದ ಹತ್ತಿರಕ್ಕೆ ಹೊರಡ್ತಾರೆ. ಪ್ರಧಾನಿ ನರಸಪ್ಪಯ್ಯ ಅವರು ಪ್ರವೇಶಿಸ್ತಿದ್ದ ಹಾಗೆ ಆ ವೇಳೆಗೆ ಅಂದಿನ ಸಭೆಗೆ ಆಹ್ವಾನಿತರಾಗಿ ಬಂದಿದ್ದವರೆಲ್ಲರೂ ಎದ್ದು ನಿಂತ್ಕೊಂತಾರೆ. ಪ್ರಧಾನಿಗಳಿಗೆ ಮುಜರೆಯನ್ನು ಒಪ್ಪಿಸ್ತಾರೆ. ಆಸನದಲ್ಲಿ ಕೂತ್ಕೊಂತಲೇ ಯಾರ್ಯಾರು ಬಂದಿದ್ದಾರೆ ಅಂತ ನರಸಪ್ಪಯ್ಯ ಅವರು ನೋಡ್ತಾರೆ. ಅಲ್ಲಿ ದಳವಾಯಿ ಭರಮಣ್ಣ ನಾಯಕ, ಬಾಣದ ಮದಕರಿ ನಾಯಕ, ದಳವಾಯಿ ನಿಂಗಪ್ಪ ನಾಯಕ, ಪಾರು ಪತ್ತೆಗಾರ ಕೆಂಚಪ್ಪ ನಾಯಕ, ಕೊತ್ವಾಲ ಚವಡಿಯ ದಳವಾಯಿ ಕಾಶಣ್ಣ ನಾಯಕ, ಬೊಕ್ಕಸದ ಅಜ್ಜಪ್ಪ, ಚಪ್ಪೆ ಚಾವಡಿಯ ದಳವಾಯಿ ಹುಚ್ಚಪ್ಪ ನಾಯಕ, ಗಡಿಟಾಣ್ಯಗಳ ದಳವಾಯಿ ಕಾಟನಾಯಕ, ಪಟ್ಟಣದ ಶೆಟ್ಟಿ ಚನ್ನಮಲ್ಲಪ್ಪ, ಬರಬೇಕಾದವರೆಲ್ಲರೂ ಅಲ್ಲಿ ಬಂದಿರ್ತಾರೆ. ಆದರೂ ಕೆಲವು ಆಸನಗಳು ಮಾತ್ರ ಬರಿದಾಗಿರುತ್ತವೆ. ಅವು ವಂಶದ ಹಿರಿಯರು ಕೂತ್ಕೋಬೇಕಾದಂತಹ ಆಸನಗಳು. ಸಂತಾನವಿಲ್ಲದೆ ಸತ್ತ ನಾಯಕರ ಸಿಂಹಾಸನಕ್ಕೆ ಯಾರನ್ನು ತರಬೇಕು ಅನ್ನೋದನ್ನ ಚರ್ಚಿಸೋ ಸಲುವಾಗಿ ಆವತ್ತಿನ ಸಭೆ ಸೇರಿರುತ್ತೆ. ಪಾಳೆಗಾರರ ದಾಯಾದಿಗಳು ಹತ್ತಿರದ ನೆಂಟರನ್ನು ನರಸಪ್ಪಯ್ಯ ಉದ್ದೇಶಪೂರ್ವಕವಾಗಿ ಅಂದಿನ ಗುಪ್ತಾಲೋಚನೆಗೆ ಆ ಸಭೆಗೆ ಕರೆಸಿರೋದಿಲ್ಲ. ನಾಯಕರ ಪೀಠಕ್ಕೆ ಯಾರು ಅಂತ ಚರ್ಚೆ ನಡೆದಾಗ ಒಬ್ಬೊಬ್ಬರ ಕಡೆ ಮಾತಾಡಿ ಆರಂಭದಲ್ಲೇ ಅಂತಃಕಾಲದ ಮೊಳಕೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಯಾರು ಅನ್ನೋದನ್ನ ಎಲ್ಲರೂ ಬಿಚ್ಚು ಮಾತಿನಿಂದ ಚರ್ಚಿಸ್ಬೇಕು. ಮಾತನಾಡೋ ಯಾರೊಬ್ಬರ ನಾಲ್ಗೆಗೆ ಎದುರು ಇರೋರ ಮುಖ ಅಡ್ಡ ಬರಬಾರ್ದು. ಸಂಯಮದಿಂದ ನಡಿಬೇಕಾದಂತಹ ಮಾತಲ್ಲಿ ಎಲ್ಲೂ ಬಿಸಿ ಏರೋಕ್ಕೆ ಅವಕಾಶ ಇರಬಾರ್ದು. ಚರ್ಚೆ 10 ದಿಕ್ಕಲ್ಲಿ ನಡೆದ್ರೂ ಕೂಡ ತೀರ್ಮಾನ ಒಮ್ಮುಖವಾಗಬೇಕು. ರಾಜ್ಯದ ರಕ್ಷಣೆಗೆ ಅಗತ್ಯವಾದ ಯಾರು ತಮ್ಮ ಮಾತಿಗೆ ಅವಕಾಶ ಆಗಲಿಲ್ಲ, ತಮ್ಮ ಮಾತಿಗೆ ಬೆಲೆ ಬರಲಿಲ್ಲ ಅಂತ ತಳಮಳಿಸಬಾರ್ದು. ಒಳಗಡೆ ನಡೆದ ಮಾತಿನ ತೀರ್ಮಾನ ಹೊರಗಡೆ ಜನಕ್ಕೆ ತಿಳಿದಾಗ್ಲೂ ಕೂಡ ಒಳಗೆ ನಡೆದ ಮಾತಿನ ವಿವರ ಮಾತ್ರ ಯಾರಿಗೂ ಗೊತ್ತಾಗಬಾರ್ದು. ಈ ಥರ ಅಳೆದು ಸುರಿದು ಲೆಕ್ಕಾಚಾರ ಮಾಡಿ ಯಾರ ನಿಷ್ಠೆಯಲ್ಲಿ ತಿಳುಮಾತ್ರ ಸಂದೇಹಕ್ಕೆ ಅವಕಾಶ ಇಲ್ವೋ, ಯಾರು ಇದ್ದೇ ಅಂದಿನ ತೀರ್ಮಾನಕ್ಕೆ ಕಟ್ಟು ಬೀಳಬೇಕೋ ಅಂಥವ್ರನ್ನು ಮಾತ್ರ ಆರಿಸಿ ಅಂದಿನ ಸಭೆಗೆ ಬರೋಕ್ಕೆ ನರಸಪ್ಪಯ್ಯ ಅವರು ಆಮಂತ್ರಣ ಕಳಿಸಿರ್ತಾರೆ. ಕರೆ ಕಳಿಸಿದಂತಹ ಜನ ಎಲ್ಲರೂ ಬಂದಿರ್ತಾರೆ. ಕರೆ ಬಂದ ಯಾರೊಬ್ರು ಯಾವುದೋ ಒಂದು ನೆಪ ಮಾಡಿ ಮುಂದೆ ಮಾಡಿ ಬರೋಕ್ಕೆ ತಪ್ಪಿಸ್ಕೊಂಡಿರ್ಲಿಲ್ಲ. ಇದನ್ನ ನೋಡಿ ನರಸಪ್ಪಯ್ಯ ಅವರ ಹೃದಯಕ್ಕೂ ಕೂಡ ಸ್ವಲ್ಪ ನೆಮ್ಮದಿಯಾಗತ್ತೆ. ಚರ್ಚೆ ಫಲಪ್ರದ ಆಗತ್ತೆ ಅಂತ ಅನಿಸುತ್ತೆ. ಸಮಾಧಾನದ ನಿಟ್ಟುಸಿರನ್ನ ಬಿಟ್ಟು ಕೂತ್ಕೊಂತಾರೆ. ಅವರು ಕೂತ್ಕೋತಿದ್ದ ಹಾಗೆ ರಾಜಗುರುಗಳಾದ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳ ಬಿರುದನ್ನು ಹಾಡುವ ಭಟರಾಜರ ಭೋಪರಾಗ್, ಜಗದ್ಗುರು ಮಹಾಸ್ವಾಮಿ ಭೋಪರಾಗ್ ಅನ್ನೋ ಒಂದು ಸದ್ದು ಕೇಳಿ ಬರುತ್ತೆ. ಸಭೆಯಲ್ಲಿ ನೆರೆದಿದ್ದವರೆಲ್ಲರೂ ರಾಜಗುರುಗಳನ್ನ ಸ್ವಾಗತಿಸಕ್ಕೆ ಅಂತ ಸಿದ್ಧರಾಗಿ ಎದ್ದು ನಿಂತ್ಕೊಂತಾರೆ. ಹಾಗೆ ಅವರೆಲ್ಲರೂ ಎದ್ದು ನಿಂತ ಸ್ವಲ್ಪ ಸಮಯದಲ್ಲೇನೆ ಶ್ರೀಮದಲ್ಲ ಪ್ರಭು ಪರಂಪರಾಗತ ಶೂನ್ಯ ಸಿಂಹಾಸನಾಧೀಶ್ವರರು, ಚಿನ್ಮೂಲಾದ್ರಿಯ ಅರಸುಮನೆತನದ ರಾಜಗುರುಗಳು ಆದಂತಹ ಶ್ರೀ ಶ್ರೀ ಗುರುಪಾದ ದೇಶಿಕೇಂದ್ರ ಮಹಾಸ್ವಾಮಿಯವರು ಪುರುಷಾಕಾರವನ್ನೇ ಧರಿಸಿದ್ಯನೋ ಯೋಗಶಕ್ತಿ ಅನ್ನೋ ಹಾಗೆ ಮಾನರೂಪವನ್ನ ತಳೆದ ತಪೋಬಲದ ಹಾಗೆ ಕಾಷಾಯವನ್ನ ಧರಿಸಿದ ಸಾರ್ವಭೌಮರ ತರ ಕಾವಿ ಉಟ್ಟ ಇಬ್ಬರು ಮರಿ ದೇವರುಗಳು ದಾರಿ ತೋರಿಸ್ತಾ ಇರ್ತಾರೆ. ಕಾವಿ ಬಣ್ಣದ ಮುಂಡಾಸು, ಅದೇ ಬಣ್ಣದ ನಿಲುವಂಗಿ, ಅಂಥದೇ ದಟ್ಟಿಯನ್ನು ಉಟ್ಕೊಂಡು ಮರದ ಪಾದುಕೆಗಳನ್ನು ಧರಿಸಿ ಬಂಗಾರದ ರಾಜಲಾಂಛನವನ್ನುಳ್ಳ ಒಂದು ಕೋಲನ್ನು ಹಿಡಿದು ಧೀರ ಗಂಭೀರ ನಡಿಗೆಯಿಂದ ಒಳಗಡೆಗೆ ಬಂದು ತಮಗಾಗಿ ಸಿದ್ಧಪಡಿಸಿದ್ದ ರಜದ ಪೀಠದ ಮೇಲೆ ಮರಿದೇವರುಗಳು ಹಾಸಿದ ವ್ಯಾಘ್ರಾಜಿನ ಕಾವಿ ಬಟ್ಟೆ ಮೇಲೆ ಕೂತು ನೆಲದ ಮೇಲೆ ತಮ್ಮ ಪಾದುಕೆಗಳನ್ನ ಬಿಡ್ತಾರೆ ಗುರುಗಳು.
ನೆರೆದಿದ್ದವರೆಲ್ಲರೂ ಅವರ ಪಾದುಕೆಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ ನಂತರ ಕೈ ಎತ್ತಿ ಅವರೆಲ್ಲರನ್ನು ಆಶೀರ್ವಾದ ಮಾಡ್ತಾರೆ. ಎಲ್ಲರ ಕುಶಲವನ್ನು ಮೃದು ಧ್ವನಿಯಲ್ಲಿ ವಿಚಾರಿಸ್ತಾರೆ. ನಾಗತಿಯವರು ಬಂದಿಲ್ವಾ ಅಂತ ಕೇಳೋ ಹಾಗೆ ಅವ್ರಿಗೋಸ್ಕರ ಸಿದ್ಧಪಡಿಸಿದ ಆಸನದ ಕಡೆಗೆ ನೋಡ್ತಾರೆ. ನೆಲಕ್ಕೆ ರತ್ನಗಂಬಳಿ ಹಾಸಿರುತ್ತೆ. ಆ ಹಜಾರದಲ್ಲಿ ಅಷ್ಟೇನು ವಿಶಾಲವಲ್ಲದ, ಕೆಲವೇ ಮಂದಿ ಸೇರೋಕ್ಕೆ ಸಾಕಾಗುವಷ್ಟು ಮಟ್ಟಿಗೆ ವಿಶಾಲವಾಗಿದ್ದ ಮರೆಯಲ್ಲಿ ಕದ್ದು ನಿಂತು ಅಲ್ಲಿ ನಡೆದ ಚರ್ಚೆ ಮಾತುಗಳನ್ನು ಯಾರೂ ಕೇಳಿಸ್ಕೊಳ್ಳೋಕೆ ಅವಕಾಶ ಆಗದೆ ಇರೋ ಹಾಗೆ ಆ ಹಜಾರದಲ್ಲಿ ಕಂಬಗಳಾಗ್ಲಿ, ಕಿಟಕಿಗಳಾಗ್ಲಿ, ತೆರೆಗಳಾಗ್ಲಿ ಅಥವಾ ತೆರೆ ಹಾಕಿದ ಗೂಡುಗಳಾಗ್ಲಿ ಇಲ್ಲದ ಹಾಗೆ ರಚಿಸಿರ್ತಾರೆ. ಸರಳ ಚಿತ್ರಗಳನ್ನು ಬಿಡಿಸಿದ ಭಿತ್ತಿಗಳಿರುತ್ತವೆ. ಒಳಬರಕ್ಕೆ ಹೊರಗಿನಿಂದ ಒಂದು, ಅರಮನೆ ಒಳಗಡೆಯಿಂದ ಬರಲಿಕ್ಕೆ 1-2 ದ್ವಾರಗಳು ಇರುತ್ತವೆ. ಆಪ್ತಾಲೋಚನ ಗೃಹದ ನಡುಭಾಗದಲ್ಲಿ ಇಬ್ಬದಿಯಲ್ಲೂ ಬೆನ್ನು ಆಸನಕ್ಕೆ ನೀಲಿಯ ಮಖಮಲ್ಲಿನ ಮೆತ್ತೆಗಳನ್ನು ಅಳವಡಿಸಿರೋ ಸುಖಾಸನಗಳಿರುತ್ತೆ. ಇವುಗಳ ಮಧ್ಯೆ ಪಾಳೆಗಾರರು ಕೂತ್ಕೊಳ್ಳುವಂತಹ, ಉಳಿದವಕ್ಕಿಂತ ಸ್ವಲ್ಪ ಎತ್ತರವಾಗಿ ಮತ್ತಷ್ಟು ವಿಶಾಲವಾಗಿ ಇಬ್ಬದಿಯಲ್ಲೂ ಚಿನ್ನ ಬೆಳ್ಳಿ ದಾರದ ಕಸೂತಿ ಕೆಲಸದ ಮಖಮಲ್ಲಿನ ದಿಂಬುಗಳಿದ್ದಂತಹ ಪೀಠದ ಮೇಲೆ ರಾಜ ಲಾಂಛನವಿದ್ದ ರಾಜಾಸನ ಇರುತ್ತೆ. ಅದರ ಬದಿಯಲ್ಲಿ ರಾಜಗೂರುಗಳು ಕೂತ್ಕೊಳ್ಳುವಂತಹ ರಜತ ಪೀಠ ಇರುತ್ತೆ. ಇದು ಈ ಹಜಾರದ ಅಚ್ಚುಕಟ್ಟಾಗಿರುತ್ತೆ. ಇವತ್ತು ರಾಜಾಸನದ ಬದಿಯಲ್ಲೇನೆ ಇನ್ನೊಂದು ಗೌರವ ಪೀಠ ಇರುತ್ತೆ. ಅದು ಹಿರಿಯ ನಾಗತಿಯವರಿಗೆ ಅಂತ. ಅಷ್ಟೇನು ಎತ್ತರ ಇಲ್ದ, ಕುಳಿತುಕೊಳ್ಳೋಕ್ಕೆ ಏಳಕ್ಕೆ ಶ್ರಮ ಆಗದೆ ಇರೋಷ್ಟು ಮಟ್ಟದಲ್ಲಿ, ಆದರೆ ಮೈಯಾಡ್ಸಕ್ಕೆ ಅವಕಾಶ ಇರೋ ಹಾಗೆ ಕೈ ಮತ್ತು ಬೆನ್ನುಗಳಿಗೆ ಮೃದುವಾದ ಮೆತ್ತೆ ಇದ್ದಂತಹ ಒಂದು ಸುಖಾಸನ ಇರುತ್ತೆ. ಅದರ ಮೇಲೂ ಕೂಡ ಸಣ್ಣ ಪ್ರಮಾಣದ ರಾಜಲಾಂಛನ ಇರುತ್ತೆ. ಕಸ್ತೂರಿ ರಂಗಪ್ಪ ನಾಯಕ ಅವರು ಪಟ್ಟಕ್ಕೆ ಬಂದಾಗ ಅಂತಹ ಸಭೆಗಳಲ್ಲಿ ಭಾಗವಹಿಸಕ್ಕೆ ತಮ್ಮ ತಾಯಿಗೆ ಅಂತಲೇ ವಿಶೇಷವಾಗಿ ದಂತದ ಕುಸುರಿ ಕೆಲಸ, ಬೆಳ್ಳಿ ಬಂಗಾರದ ಹೂವು, ಬಳ್ಳಿ, ಹಕ್ಕಿಗಳ ಅಲಂಕಾರ ಮಾಡಿಸಿದ್ದಂತಹ ವಿಶೇಷ ಆಸನ ಅದಾಗಿರುತ್ತೆ. ಇವತ್ತು ಜಗದ್ಗುರುಗಳ ಹಾಗೆ ಎಲ್ಲರ ಕಣ್ಣು ಆ ಆಸನದ ಕಡೆಗೆ ಹೋಗುತ್ತೆ. ಈ ಸೂಚನೆಯನ್ನ ಅರಿತ ದರ್ಬಾರು ಭಕ್ಷಿಗಳು ನೆರೆದ ಸಭೆಗೆ ಹಿರಿಯ ನಾಗತಿಯವರನ್ನ ಕರ್ಕೊಂಡು ಬರ್ಲಿಕ್ಕೆ ಅಂದ್ಬಿಟ್ಟು ದಾಪುಗಾಲು ಹಾಕ್ತಾ ಒಳಗಡೆಗೆ ಧಾವಿಸ್ತಾರೆ. ಅವ್ವ ಸಭೆಗೆ ಬರಬೇಕಾದವರೆಲ್ಲ ಬಂದು ತಮಗಾಗಿ ಕಾಯ್ತಾ ಇದ್ದಾರಂತೆ ಅಂತೇಳಿ ಹೇಳಿದಾಗ ಕೂತಲ್ಲಿಂದ ಏಳಕ್ಕೂ ಮನಸ್ಸಿಲ್ಲದವರ ಹಾಗೆ ಇದ್ದ ಹಾಗೆ ಹೋಗ್ತೀನಿ ಅಂತ ಆಕೆ ಹೇಳ್ತಾಳೆ. ಆದರೆ ಹೊನ್ನವ ಹೇಳ್ತಾಳೆ, ಅವ್ವ ತಾವು ರಾಜಮಾತೆ, ಮನಸ್ಸಿನಲ್ಲೆಷ್ಟೇ ವ್ಯಸನ ಇದ್ರೂ ಕೂಡ ಇದ್ದ ಹಾಗೆ ಹೋಗೋದು ಚೆನ್ನ ಅಲ್ಲ ಅಂತ ಹೊನ್ನವೆ ಹೇಳ್ತಾಳೆ. ಆಕೆ ಮಾತಿಗೆ ಕಟ್ಟಿಬಿದ್ದು ಆಕೆ ಬಲವಂತವಾಗಿ ಉಡಿಸಿದಂತಹ ಹಳದಿ ಬಣ್ಣದ ಪೀತಾಂಬರವನ್ನು ಉಟ್ಕೊಂಡು ಬೆಳ್ಳಿಯ ನವಿರಾದ ಎಳೆಗಳ ಬುಟ್ಟಿಯಂತಿದ್ದ ತಲೆಯನ್ನು ಆದಷ್ಟು ಒಪ್ಪ ಮಾಡಿಕೊಂಡು ಒಬ್ಬವನಾಗತಿ ಕರೆ ಬಂದಂತಹ ದರ್ಬಾರ್ ಭಕ್ಷೆಯಿಂದ ಸುದ್ದಿ ತಿಳಿದು ಹೊನ್ನವೆ ಹೇಳಿದ್ದನ್ನು ಕೇಳ್ತಾರೆ. ಹಿರಿಯರನ್ನ ಕಾಯಿಸಬಾರದು, ಕೋಲು ಕೊಡು ಅಂತ ಹೇಳಿ ಮಂಚದ ಪಕ್ಕದಲ್ಲಿದ್ದ ಊರೆಗೋಲು ಮಾಡಿಕೊಂಡು ಎದ್ದು ನಿಂತ್ಕೊತಾರೆ. ಒಬ್ಬವನಾಗತಿಗೆ ಆಕೆ ಉಪಯೋಗಿಸ್ತಿದ್ದಂತಹ ಬಂಗಾರದ ಮಕದ ಹಿಡಿಕೆ ಇದ್ದ ದಂತದ ಕೋಲನ್ನ ಕೊಡ್ತಾಳೆ ಹೊನ್ನವ್ವ. ಅವ್ವ ಹೊರಗಡೆ ತುಂಬಾ ಥಂಡಿ ಗಾಳಿ ಇದೆ, ಶಾಲು ಕೊಡ್ತೀನಿ, ಹೊದ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಅವಸರವಾಗಿ ಪೆಟಾರಿಯಲ್ಲಿದ್ದ ಶಾಲನ್ನ ನಾಗತಿಗೆ ಹೊದ್ಸಕ್ಕೆ ಅಂತ ತರ್ತಾಳೆ. ಹೊನ್ನವ್ವ ತನಗಾಗಿ ತಂದುಕೊಟ್ಟ ಶಾಲನ್ನ ನಾಗತಿ ನೋಡ್ತಾರೆ. ಆ ಶಾಲು ದಟ್ಟ ಕೆಂಪು ಬಣ್ಣದ ಉಣ್ಣೆ ಬಟ್ಟೆ ಮೇಲೆ ಚಿನ್ನ ಬೆಳ್ಳಿಯ ನೆರಿಗೆಯ ಕುಸೂರಿ ಹೂ ಕೆಲಸ ಮಾಡಿದ್ದ ಅಂಚುಗಳಿಗೆ ತುದಿಯಲ್ಲಿ ಕೆಂಪು ಹರಳಿಟ್ಟು ಸಣ್ಣ ಮುತ್ತಿನ ಕುಚ್ಚುಗಳ ಮಾಲೆಯನ್ನು ಹೊಲಿದಿದ್ದಂತಹ ಶಾಲದು. ಆ ಶಾಲನ್ನ ನೋಡ್ತಿದ್ದ ಹಾಗೆ ಒಬ್ಬವನಾಗತಿಗೆ ಸ್ವರ್ಗಸ್ಥನಾದ ತನ್ನ ಪತಿಯ ನೆನಪಾಗತ್ತೆ. ಕೂಡಲಿ ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರುಗಳು ಹಿರಿಯ ಮದಕರಿ ನಾಯಕರಿಗೆ ಶಿವಪಂಚಾಕ್ಷರಿಯ ಮಂತ್ರೋಪದೇಶವನ್ನ ಮಾಡಿ ಆರಾಧಿಸ್ಲಿಕ್ಕೆ ಅಂದ್ಬಿಟ್ಟು ಚಂದ್ರಮೌಳೇಶ್ವರರ ಸ್ಫಟಿಕಲಿಂಗವನ್ನು ಅನುಗ್ರಹಿಸಿದ ದಿನ ಆ ಶಾಲನ್ನ ಕೊಟ್ಟಿರ್ತಾರೆ. ಅರಮನೆಗೆ ಅದನ್ನು ತಂದಂತಹ ನಾಯಕರು ಅದನ್ನು ತಾವು ಹೊದಿದೆ ತಮ್ಮ ಪ್ರೀತಿಯ ರಾಣಿಯಾದ ಈ ಒಬ್ಬವ ನಾಗತಿಗೆ ಹೊದಿಸಿರ್ತಾರೆ. ಗುರುಗಳು ನಮಗೆ ಮಂತ್ರೋಪದೇಶದ ರಕ್ಷಾ ಕವಚ ಕೊಟ್ಟಿದ್ದಾರೆ, ಅವರು ಅನುಗ್ರಹಿಸಿರೋ ಇದು ನಿಮಗೆ ರಕ್ಷಾ ಕವಚ ಆಗ್ಲಿ ಅಂತ ಹೇಳ್ಬಿಟ್ಟು ಹಿಗ್ತಾ ನಾಚ್ತಾ ಆ ಶಾಲನ್ನ ಹೊದ್ದು ನಿಂತಿದ್ದ ತನ್ನನ್ನು ಕಂಡು ಆನಂದಿಸಿರ್ತಾರೆ. ಅಂತಹ ಗಂಡ ಹೋದ ಬಳಿಕ ನಾಗತಿ ಕುಚ್ಚಿನ ಮುತ್ತುಗಳೆಲ್ಲ ನೆನಪಿನ ಮುಳ್ಳಾಗಿ ಚುಚ್ಚುತ್ತಿದ್ದ ಈ ಶಾಲನ್ನು ಹೊದ್ದದ್ದು ಬಹಳ ಅಪರೂಪ. ಗಂಡ ಗತಿಸಿದ ಬಳಿಕ ಪೆಟ್ಟಿಗೆ ಸೇರಿಸಿದ್ದ ಅದನ್ನು ಯಾವಾಗಾದ್ರೂ ಒಮ್ಮೆ ಮಗ ಹೇಳ್ದ ಅಂತ ಹೇಳಿ ಮಗನ ಸಂತೋಷಕ್ಕೆ ಹೊದಿತಾ ಇದ್ರು. ಈಗ
ಆ ಗಂಡನೂ ಇಲ್ಲ, ಮಗನೂ ಇಲ್ಲ, ಉಳಿದಿದ್ದು ಇದೊಂದೇ. ಇದಾದರೂ ಯಾಕೆ ಬೇಕು, ಯಾರ ಕಣ್ಣಿಗೆ ತೃಪ್ತಿಗೆ ಅಂತ ಆಕೆಗೆ ಅನಿಸುತ್ತೆ. ಆ ಅನಿಸಿಕೆಯಿಂದ ಆಕೆ ಕಣ್ಣು ತೇವ ಆಗತ್ತೆ. ಅದು ಬೇಡ, ಬೇರೆದಿಲ್ವಾ ಅಂತ ಕೇಳ್ತಾರೆ. ಅವ್ವ, ನೀವು ಧರಿಸದೆ ಗುರುಗಳು ಕೊಟ್ಟಿದ್ದಿದು ಹುಳು ತಿಂದು ಹೋಗ್ಬೇಕಾ? ಇಂತಹ ಕಷ್ಟದ ಹೊತ್ತಿನಲ್ಲದೆ ಮತ್ತಿನ್ಯಾವಾಗ ಓದಿಬೇಕು? ಗುರುಗಳ ಅನುಗ್ರಹ ನಿಮಗೆ ಬೆನ್ನೆಲುಬಾಗಿರ್ಲಿ ಅಂತ ಹೊನ್ನವ್ವ ಹೇಳ್ತಾಳೆ. ನೀನು ಆಡೋದು ನಿಜಾನೇ. ಇದನ್ನ ಕೊಟ್ಟ ಗುರುಗಳು, ಇದನ್ನ ನನಗೆ ಹೊದಿಸಿದ ಹಿರಿಯರು, ಅವರೇ ನನ್ನನ್ನು ನಡೆಸಬೇಕು ಅಂತ ನಾಗತಿ ಹೇಳ್ತಾಳೆ. ಭಾರವಾದ ಆ ಶಾಲನ್ನ ಹೊದ್ದು ಒಂದು ಕೈಯಲ್ಲಿ ಕೋಲು ಹಿಡಿದು ಮತ್ತೊಂದು ಕೈಯನ್ನ ಹೊನ್ನವ್ವೆಯ ಹೆಗಲ ಮೇಲೆ ಹಾಕಿ ಸಭೆಗೆ ಹೋಗೋಕ್ಕೆ ಮುಂಚೆ ನಮಸ್ಕರಿಸಕ್ಕೆ ಅಂದ್ಬಿಟ್ಟು ತನ್ನ ಪತಿಯ ಭಾವಚಿತ್ರದ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಹಿರಿಯ ಮದಕರಿ ನಾಯಕರಿದ್ದ ಕಾಲದಲ್ಲಿ ಮೈಸೂರು ಕಡೆಯಿಂದ ಬಂದ ಒಬ್ಬ ಚಿತ್ರಕಾರ ಗಾಜಿನ ಮೇಲೆ ಅವರ ಚಿತ್ರವನ್ನ ಬರೆದಿರ್ತಾನೆ. ಕೆಂಪು ರೇಷ್ಮೆ ಮೇಲೆ ಜರಿ ಹೂ ಕೆಲಸ ಮಾಡದ ದೊಡ್ಡ ಜರತಾರಿ ಅಂಚಿನ ಮುತ್ತಿನ ತುರಾಯಿ ಜೋಡಿಸಿದ 60 ಮೊಳದ ಮುಂಡಾಸನ್ನ ಮುಕುಟದ ಹಾಗೆ ಧರಿಸಿರೋ ಭವ್ಯ ಮೂರ್ತಿ. ಅವರ ಹೆಸರು ಹೇಗೆ ಹಿರಿದೋ ಅವರಲ್ಲಿ ಎಲ್ಲನೂ ಹಿರದೆ. ಅವರ ದುಂಡು ಮುಖದಲ್ಲಿ ಅಗಲವಾದ ಹಣೆ, ಹೊಳ್ಳೆಗಳು ಉಬ್ಬಿದ ದೊಡ್ಡ ಮೂಗು, ತುಂಬು ಕೆನ್ನೆಗಳು, ದಟ್ಟವಾಗಿ ಬೆಳೆದ ಕಪ್ಪು ಹುಬ್ಬು, ಅವುಗಳ ಅಡಿಯಲ್ಲಿ ಹೊಳಿತಕ್ಕಂತಹ ದೊಡ್ಡ ಕಣ್ಣುಗಳು, ವಜ್ರದ ಕಡುಕನ್ನು ಧರಿಸಿದ ಅಗಲವಾದ ಹಾಳೆ ಕಿವಿ, ವಿಶಾಲವಾದ ಪಾಲ, ಅದರ ಮೇಲೆ ದೊಡ್ಡ ಗಂಧದ ಬೊಟ್ಟು, ಹುಬ್ಬುಗಳ ಮಧ್ಯೆ ಧೂಳಿತವನ್ನು ಧರಿಸಿ ಅದರ ಮೇಲೆ ಅಮ್ಮನವರ ಭಂಡಾರದ ಕುಂಕುಮ, ತುಂಬಿದ ಕೆನ್ನೆಯ ಅಗಲಕ್ಕೂ ಹರಡಿರ ಹಾಗೆ ಗಿರಿಜಾ ಮೀಸೆ, ಯೋಧನ ಭುಜ, ತನ್ನಂತಹ ಇಬ್ಬರು ಹೆಂಡಿರು ತಲೆ ಇಟ್ಟು ಮಲಗಬಹುದಾದಷ್ಟು ಅಗಲವಾದ ಮಾಂಸಖಂಡ ತುಂಬಿಕೊಂಡಂತಹ ಎದೆ, ಹೆಗಲ ಮೇಲೊಂದು ವಸ್ತ್ರ, ಕತ್ತಿನಲ್ಲಿ 2 ಎಳೆಯ ದೊಡ್ಡ ಮುತ್ತು ಹವಳುಗಳು ಪೋಣಿಸಿರೋ ಮಾಲೆ, ಮೀಸೆ ನೆರೆತ ವಯಸ್ಸಲ್ಲೂ ಕೂಡ ನೋಡಿದ ಹೆಣ್ಣುಗಳಿಗೆ ಮುತ್ತಿಡಬೇಕು ಅಂತ ಚಪಲವನ್ನು ಮೂಡಿಸುವಂತಹ ಮೋಹನಾಕಾರ ಅಂತ ನಾಗತಿ ಅನ್ಕೊಂತಾಳೆ. ಚಿತ್ರಕಾರ ಆ ಚಿತ್ರವನ್ನು ಮುಗಿಸಿ ಅದಕ್ಕೆ ಕೆತ್ತನೆ ಕೆಲಸ ಮಾಡಿದ ಶ್ರೀಗಂಧದ ಕಟ್ಟನ್ನು ಹಾಕಿ ತಂದು ಕೊಟ್ಟ ದಿನ ಅರಮನೆಯ ಓಲಗ ಶಾಲೆಯಲ್ಲಿ ಅದನ್ನು ಹಾಕಿಸ್ಬೇಕು ಅಂತ ನಾಯಕರು ಚಿಂತಿಸ್ತಾರೆ. ಆಗ ಒಬ್ಬೊಬ್ಬ ನಾಯಕರ ಹಾಗೇನೆ ಆ ಚಿತ್ರಕ್ಕೆ ಮನಸೋಲ್ತಾಳೆ. ಅಂತ ಮಾತು ಬಿಟ್ಟು ಬಾಯಿ ಬಿಟ್ಟು ಆಡಬಾರ್ದು ಅಂತ ಅನಿಸಿ ಸುಮ್ಮನಿರ್ತಾರೆ. ಅದು ಸುಮ್ಮನಿದ್ರೆ ಓಲ್ಗಕ್ಕೆ ಹೋಗ್ಬಿಡುತ್ತೆ ಅಂತ ಆಕೆಗೆ ಅನಿಸುತ್ತೆ. ಅದು ನಿಮ್ಮ ಕೊಠಡಿಲ್ಲೇ ಇರಲಿ ಅಂತ ಹೇಳ್ತಾಳೆ. ಆಗ ನಾಯಕರು, ಅಲ್ಲಿ ನಾವೇ ಇರ್ತೀವಲ್ಲ, ನಮ್ಮ ಚಿತ್ರ ಯಾಕೆ ಬೇಕು ಅಂತ ಚೇಷ್ಟೆ ಮಾಡಿದಾಗ, ನೀವಿದ್ದಾಗ ನೀವಿಲ್ದಿದ್ದಾಗ ಅದು ನಮ್ಮ ಪೂಜೆಗಿರುತ್ತೆ ಅಂತ ಹೇಳಿರ್ತಾರೆ. ಚಿತ್ರಕ್ಕೇನೋ ಪೂಜೆ ಮಾಡ್ಬೋದು, ಆದರೆ ನೀವು ನನಗೆ ಪೂಜೆ ಮಾಡಿಲ್ವಲ್ಲ, ಆ ನೆನಪೇ ನನಗಿಲ್ಲ, ಅದು ಹೇಗೆ ಮಾಡ್ತೀರೋ ನಾವು ನೋಡ್ಬೇಕಲ್ಲ, ತೋರಿಸ್ತೀರಾ ಅಂತ ನಾಯಕರು ಕೇಳಿರ್ತಾರೆ. ಗೊತ್ತಿದ್ದನ್ನು ಇಲ್ಲವಂತ ಹೇಳಿ ಆಟ ಆಡಬೇಡಿ, ನಿಮಗೆ ನನ್ನ ಮಾತು ಅಲ್ಲ ಅನ್ಸಿದ್ರೆ ಅದನ್ನ ಓಲಗ ಶಾಲೆಗೆ ಕಳಿಸಿ ಅಂತ ಹುಸಿ ಮನಸ್ಸಿನ ಮಾತನಾಡಿದಾಗ, ಬದುಕಿದ್ದಷ್ಟು ದಿನ ಯಾವುದಕ್ಕೂ ಇಲ್ಲ ಅಂದೇ ಇದ್ದದ್ದೋರೆ, ಹೇಳು ಇದೆಲ್ಲಿರ್ಬೇಕು, ನಿನ್ ತಲೆ ಕಡೆಗೋ ಅಥವಾ ಕಾಲ್ ಕಡೆಗೋ ಅಂತ ಕೇಳಿ ಆಳನ್ನು ಕರೀದೆ ತಾವೇ ಎಲ್ಲಿದ್ರೆ ಚೆನ್ನ ಅಂತ ಯೋಚನೆ ಮಾಡಿ ಗೋಡೆಗೆ ಅದನ್ನ ತೂಗು ಹಾಕ್ಸಿರ್ತಾರೆ. ಆವತ್ತಿನ ಮಾತನ್ನ ನೆನೆದು ಈಕೆ ಎಷ್ಟೋ ಸಲ ಸಂತೋಷ ಪಟ್ಟಿರ್ತಾಳೆ. ಆದ್ರೆ ಇವತ್ತು ಆ ನೆನಪು ಕೂಡ ಕಣ್ಣೀರನ್ನು ತರಿಸ್ತಾ ಇದೆ. ಏನು ವಿಚಿತ್ರ ಈ ವಿಧಿಯ ಆಟ. ಒಂದು ಕಾಲಕ್ಕೆ ಸುಖಕ್ಕೆ ಕಾರಣವಾಗಿರೋದೆಲ್ಲ ಇವತ್ತು ದುಃಖಕ್ಕೆ ಕಾರಣ ಆಗಿದೆ. ಒಂದೊಂದೇನು ಎಲ್ಲ ನೆನಪು ನೋವೇನೆ. ಬಹಳ ಕಾಲ ಬದುಕಿದ್ರೆ ಹೀಗೆ ಅಂತ ನಾಗತಿಗೆ ಅನ್ಸುತ್ತೆ. ಹಲಗೆ ಮೇಲೆ ಬರೆದದ್ದನ್ನ ಒರೆಸೋ ಹಾಗೆ ಹೃದಯದ ಮೇಲೆ ಬರೆದದ್ದನ್ನ ಒರೆಸೋಕ್ಕೆ ಸಾಧ್ಯ ಆಗಿದ್ದಿದ್ರೆ ಜೀವನ ಎಷ್ಟು ಸುಖಮಯ ಆಗ್ತಿತ್ತು. ಎಲ್ಲ ಕೊಟ್ಟ ಬ್ರಹ್ಮ ಮನುಷ್ಯನ ಬುದ್ಧಿಗೆ ಇದೊಂದು ಶಕ್ತಿ ಕೊಟ್ಟಿಲ್ವಲ್ಲ ಅಂತ ಆಕೆ ಅನ್ಕೊಳ್ತಾಳೆ. ನಾಯಕರ ಭಾವಚಿತ್ರಕ್ಕೆ ಹಣೆ ಮುಟ್ಟಿಸಿ ನಮಸ್ಕಾರ ಮಾಡಿ ಚಿತ್ರದ ಕೆಳಗಡೆ ಹಾಕಿದ್ದ ಹಲಗೆ ಸೀಳಿನ ಮೇಲೆ ಇರಿಸಿದ್ದ ಭಂಡಾರದ ಭರಣಿಯಿಂದ ಪ್ರಸಾದವನ್ನ ತಗೊಂಡು ಹುಬ್ಬುಗಳ ಮಧ್ಯೆ ಇಟ್ಕೋತಾಳೆ. ಅದನ್ನ ಇಟ್ಕೊಳ್ತಿದ್ದ ಹಾಗೇನೆ ಆಕೆ ಮನಸ್ಸಿನ ಮೇಲೆ ಮೋಡಿ ಹಾಕಿದಂತಹ ಪರಿಣಾಮ ಆಗತ್ತೆ. ನೀವಿದ್ದೂ ನಾನು ಮಾಡಬೇಕಾದ ಕೆಲಸಕ್ಕೆ, ಆಡಬೇಕಾದ ಮಾತಿಗೆ ಹೆದರಿ ಬೆನ್ ತೋರಿಸಿ ಮಲಗಿದ್ನಲ್ಲ, ಈ 3 ದಿನ ನಾನು ಎಂಥ ತಪ್ಪು ಮಾಡಿದೆ ಅಂತ ತನಗೆ ತಾನೇ ಹೇಳ್ಕೊಂತಾಳೆ. ನಾಯಕರ ಭಾವಚಿತ್ರದ ಮುಂದೆ ಇದ್ದ ಗುಲಾಬಿ ಹೂಗಳಲ್ಲಿ 2 ಬಣ್ಣದ 4 ಹೂವನ್ನು ಆರಿಸ್ಕೊಂತಾಳೆ. ಬೊಗಸೆಯೊಳಗೆ ಅದನ್ನ ಕುಲ್ಕಿ, ಯಾರಾಗಬೇಕು ನೀವೇ ಹೇಳಿ ಅಂತ ಹೂವನ್ನ ಆ ಪಟದ ಮುಂದೆ ಹಾಕ್ತಾಳೆ. ಹೊನ್ನವ, ದೇವ್ರ ಧ್ಯಾನ ಮಾಡಿ ನಾಯಕರ ಮುಖ ನೋಡಿ 1 ಹೂವನ್ನ ಎತ್ಕೋ
ಅಂತ ಓಬವ್ವನ ಅಗತಿ ಹೇಳ್ತಾರೆ. ಹೊನ್ನವ್ವಗೆ ಅನಿರೀಕ್ಷಿತವಾದ ಈ ಮಾತು ವರ್ತನೆ ಯಾವುದೂ ಅರ್ಥ ಆಗೋದಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆಯೋ, ಏನಾದರೂ ಸರಿ ಈ ತಾಯಿಗೆ ಸುಖ ಆಗಲಿ ಅಂತ ಏಕನಾಥಮ್ಮನನ್ನ ಮನಸ್ಸಿನಲ್ಲಿ ಸ್ಮರಿಸಿ ಹೊನ್ನವ್ವ ಒಂದು ಹೂವನ್ನು ಎತ್ತಿ ನಾಗತಿ ಕೈಗೆ ಕೊಡ್ತಾಳೆ. ಹೊನ್ನವ್ವ ತನ್ನ ಕೈಗೆ ಕೊಟ್ಟ ಕೆಂಪು ಗುಲಾಬಿಯನ್ನ ನೋಡ್ತಾಳೆ ನಾಗತಿ. ನಾನು ಅಂದುಕೊಂಡದ್ದು ನಿಮಗೂ ಒಪ್ಪಿಗೆ ಆಯಿತು, ಇನ್ನು ನನ್ನ ಕೆಲಸ ಹಗುರ ಆಗತ್ತೆ ಅಂತ ಆಕೆ ಮನಸ್ಸಲ್ಲೇ ಹೇಳ್ಕೊಂಡು ಹೊಸ ಉತ್ಸಾಹ ಬಂದ ಹಾಗೆ ಕೋಲನ್ನು ಹಿಡ್ಕೊಂಡು ಮಂತ್ರಾಲೋಚನೆಯ ಹಜಾರದ ಕಡೆಗೆ ಆಕೆ ಹೆಜ್ಜೆ ಹಾಕ್ತಾಳೆ. ಈಗ ಹೊನ್ನವೆಯನ್ನ ನಿನ್ನ ಹೆಗಲಿನ ಆಸರೆ ಕೊಡು ಅಂತ ಕೇಳೋದಿಲ್ಲ, ಆಕೆ ಜೊತೆಗೆ ಬಾ ಅಂತಷ್ಟೇ ಹೇಳ್ಬಿಟ್ಟು ತಾವೇ ಹೆಜ್ಜೆ ಹಾಕ್ತಾರೆ. ಇದೇನಿದು ಪವಾಡ ಅಂತ ಅಚ್ಚರಿ ಪಡ್ತಾ ಹೊನ್ನವ್ವ ಆಕೆಯನ್ನ ಹಿಂಬಾಲಿಸ್ತಾಳೆ. ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ. ನಮಸ್ಕಾರ.